ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಕಲಾ. ಸ್ಪರ್ಧಾಕಾಂಕ್ಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಇವತ್ತಿನಿಂದ ನಾನು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕರ್ನಾಟಕದ ಇತಿಹಾಸ ಏನಿದೆಯಲ್ಲ, ಇದರ ಎಲ್ಲ MCQಗಳನ್ನು ಟಾಪಿಕ್ ವೈಸ್ ಕವರ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ವಿಡಿಯೋ ಕೊನೆಯಲ್ಲಿ ಎಲ್ಲ MCQಗಳ ರಿವಿಷನ್ ಇರುತ್ತೆ. ಮತ್ತೆ 2 MCQ ನಿಮಗೋಸ್ಕರ ಇರುತ್ತೆ. ಅವುಗಳ ಆನ್ಸರ್ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಬೈಜಾಂಟಿಯಂ ಅಂತ ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದು? ನೋಡಿ, ಕ್ವಶನ್ ಏನು ಕೇಳಲಾಗಿದೆ ಅಂತಂದ್ರೆ, ಬೈಜಾಂಟಿಯಂ ಅಂತ ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದಂತ ಕ್ವಶನ್ ಅನ್ನ ಕೇಳಲಾಗಿದೆ. ಆ ನಗರ ಯಾವುದು? ಬನವಾಸಿ. ನೋಡಿ, ಈ ಬನವಾಸಿ ನಗರ ಇದೆಯಲ್ಲ, ರಾಮಾಯಣ ಮತ್ತು ಮಹಾಭಾರತದಲ್ಲಿ ಏನೆಂದು ಉಲ್ಲೇಖಿಸಲಾಗಿತ್ತಂದ್ರ ವೈಜಯಂತಿಪುರ ಅಂತ ಉಲ್ಲೇಖಿಸಲಾಗಿತ್ತು. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ವೈಜಯಂತಿಪುರ ಎಂಬ ನಗರ ಇಂದಿನ ಬನವಾಸಿ ಆಗ್ಯದ. ಬನವಾಸಿ ಎಲ್ಲಿದೆ? ಯಾವ ಸ್ಥಳದಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬನವಾಸಿ ಯಾವ ನದಿ ದಡದಲ್ಲಿದೆ? ವರದಾ ನದಿ ದಡದಲ್ಲಿದೆ. ಈ ಬನವಾಸಿ ವರದಾ ನದಿ ದಡದಲ್ಲಿರುವ ಒಂದು ನಗರವಾಗ್ಯದ. ಗ್ರೀಕ್ನ ಭೂಗೋಳಶಾಸ್ತ್ರಜ್ಞನಾಗಿರ್ತಕ್ಕಂಥ ಟಾಲೆಮಿ ಒಂದು ಗ್ರಂಥವನ್ನ ಬರೀತಾನ. ಯಾವುದು ಆ ಗ್ರಂಥ ಅಂದ್ರ ಜಿಯೋಗ್ರಫಿ ಗ್ರಂಥ ಬರೆದವರು ಯಾರು? ಟಾಲೆಮಿ. ಈ ಟಾಲೆಮಿ ಬರೆದಿರತಕ್ಕಂತಹ ಜಿಯೋಗ್ರಫಿ ಗ್ರಂಥದಲ್ಲಿ ಈ ಬನವಾಸಿ ನಗರವನ್ನ ಬೈಜಾಂಟಿಯಂ ಅಂತ ಕರೀತಾರ. ಏನು? ಬೈಜಾಂಟಿಯಂ ಎಂದು ಬನವಾಸಿ ನಗರವನ್ನ ಜಿಯೋಗ್ರಫಿ ಗ್ರಂಥದಲ್ಲಿ ಟಾಲೆಮಿ ಕರೀತಾನ. ಈ ಬನವಾಸಿ ಏನಿದೆಯಲ್ಲ, ಇದು ಕದಂಬರ ರಾಜಧಾನಿ ಆಗಿತ್ತು. ನೆಕ್ಸ್ಟ್ ಕ್ವಶನ್: ಕದಂಬರ ರಾಜಲಾಂಛನ ಯಾವುದು? ಕದಂಬರ ರಾಜಲಾಂಛನ ಯಾವುದಾಗಿತ್ತು? ಸಿಂಹ. ನೋಡಿ, ಈ ಕದಂಬರ ಆಡಳಿತ ಸಮಯದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಗಂಗರು ಅಂತ ರಾಜಮನೆತನ ಆಡಳಿತಕ್ಕೆ ಬಂತು. ಈ ಗಂಗರ ರಾಜಲಾಂಛನ ಯಾವುದಾಗಿತ್ತಂದ್ರ ಮದಗಜ ಗಂಗರ ರಾಜಲಾಂಛನ ಆಗಿತ್ತು. ಇನ್ನು ಕದಂಬರ ನಂತರ ಆಡಳಿತ ನಡೆಸಿರ್ತಕ್ಕಂತಹ ಬಾದಾಮಿ ಚಾಲುಕ್ಯರ ರಾಜಲಾಂಛನ ವರಹ ಆಗಿತ್ತು. ವರಹದ ಮುಖ ಯಾವ ಕಡೆ ಇತ್ತಂದ್ರ ಬಲಕ್ಕೆ. ಬಲಮುಖ ವರಹ ಬಾದಾಮಿ ಚಾಲುಕ್ಯರ ರಾಜಲಾಂಛನವಾಗಿತ್ತು. ಇನ್ನು ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಆಗಿತ್ತು. ನೋಡಿ, ಈ ರಾಷ್ಟ್ರಕೂಟರ ರಾಜಲಾಂಛನವಾಗಿರ್ತಕ್ಕಂತಹ ಗರುಡ ಏನಿದೆಯಲ್ಲ, ಇದು ಗುಪ್ತರ ನಂತರ ತನ್ನ ರಾಜ್ಯದ ರಾಜಲಾಂಛನ ಮಾಡಿಕೊಂಡ ರಾಜವಂಶ ಆಗ್ಯದ. ಗುಪ್ತರ ರಾಜಲಾಂಛನವೂ ಕೂಡ ಗರುಡ ಆಗಿತ್ತು. ಕಲ್ಯಾಣ ಚಾಲುಕ್ಯರ ರಾಜಲಾಂಛನ ವರಹ. ನೋಡಿ, ಇದು ಕೂಡ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಏನಿದೆಯಲ್ಲ, ಬಲಮುಖ ವರಹ. ಕಲ್ಯಾಣ ಚಾಲುಕ್ಯರ ರಾಜಲಾಂಛನ ಬಲಮುಖ ವರಹವೇ ಆಗಿತ್ತು. ನೆಕ್ಸ್ಟ್, ಕಲ್ಯಾಣದ ಕಳಚೂರಿಯವರ ರಾಜಲಾಂಛನ ನಂದಿ ಯಾವ ವಂಶ ರಾಜಲಾಂಛನವಾಗಿತ್ತು? ಕಲ್ಯಾಣ ಕಳಚೂರಿ. ನೆಕ್ಸ್ಟ್ ನೋಡಿ, ಹೊಯ್ಸಳ ರಾಜಲಾಂಛನ ಸಳ ಆಗಿತ್ತು. ಹುಲಿಯನ್ನು ಕೊಲ್ಲುತ್ತಿರುವ ಸಳ ಎಂಬುವವನು ಚಿತ್ರವನ್ನು ಹೊಂದಿದ ರಾಜಲಾಂಛನವಾಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥವರು ಮೈಸೂರಿನ ಒಡೆಯರು. ಈ ಮೈಸೂರಿನ ಒಡೆಯರ ರಾಜಲಾಂಛನ ಏನಾಗಿತ್ತು? ಗಂಡಬೇರುಂಡ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ವರಹ ಆಗಿತ್ತು. ಇದು ಎಡಮುಖ ಹೊಂದಿದ ವರಹ ಆಗಿತ್ತು. ನೋಡಿ, ಕದಂಬರು ಮತ್ತು ಕಲ್ಯಾಣ ಚಾಲುಕ್ಯರ ರಾಜಲಾಂಛನ ವರಹನೇ ಆಗಿತ್ತು. ಆದ್ರ ಅಲ್ಲಿ ಡಿಫ್ರೆಂಟ್ ಏನಂತಂದ್ರ, ಕದಂಬರ ಮತ್ತು ಕಲ್ಯಾಣ ಚಾಲುಕ್ಯರ ರಾಜಲಾಂಛನ ಬಲಮುಖ ವರಹ ಆಗಿತ್ತು. ಆದ್ರ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಎಡಮುಖ ಹೊಂದಿರುವ ವರಹ ಆಗಿದೆ. ನೆಕ್ಸ್ಟ್ ಕ್ವಶನ್: ಕದಂಬರ ಮೂಲದ ಬಗ್ಗೆ ತಿಳಿಸುವ ಶಾಸನ ಯಾವುದು ಕದಂಬರ ಮೂಲ ಬಗ್ಗೆ ತಿಳಿಸುವ ಶಾಸನ? ಸೊ ಇದಕ್ಕೆ ಸರಿಯಾದ ಉತ್ತರ ತಾಳಗುಂದ ಶಾಸನ ಕದಂಬರ ಮೂಲದ ಬಗ್ಗೆ ತಿಳಿಸ್ತದ. ನೋಡಿ, ತಾಳಗುಂದ ಶಾಸನ ಕ್ರಿಸ್ತಶಕ 450ರಲ್ಲಿ ಹೊರಡಿಸಲಾಗ್ಯದ. ಯಾರು ಈ ಶಾಸನವನ್ನ ಹೊರಡಿಸಿದವರು? ಈ ಶಾಸನವನ್ನ ಹೊರಡಿಸಿದವರು ಕಾಕುಸ್ಥವರ್ಮನ ಮಗನಾಗಿರ್ತಕ್ಕಂಥ ಶಾಂತಿವರ್ಮ ಈ ತಾಳಗುಂದ ಶಾಸನವನ್ನ ಹೊರಡಿಸಿದ್ದಾನ. ಇದನ್ನ ಕೆತ್ತನೆ ಮಾಡಿದ ಶಿಲ್ಪಿ ಯಾರು? ಜೈನ ಕವಿ ಕಾಕುಬ್ಜ ಅಥವಾ ಕುಬ್ಜ ಒಬ್ಬ ಜೈನ ಕವಿಯಾಗಿದ್ದ. ಈತ ಕ್ರಿಸ್ತ ಶಕ 450ರಲ್ಲಿ ತಾಳಗುಂದ ಶಾಸನವನ್ನ ಕೆತ್ತನೆಯನ್ನ ಮಾಡ್ತಾನ. ಹಾಗಾದ್ರೆ ಶಾಸನ ಯಾವ ಭಾಷೆಯಲ್ಲಿ ಕೆತ್ತಲಾಗಿದೆ ಅಂತಂದ್ರ ಸಂಸ್ಕೃತ. ನೋಡಿ, ಈ ತಾಳಗುಂದ ಶಾಸನ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗ್ಯದ. ಏನು? ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದಾಗಿದೆ? ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ನಮಗೆ ಏನನ್ನ ತಿಳಿಸ್ಕೊಡ್ತದಂದ್ರ ಕದಂಬರ ಮೂಲದ ಬಗ್ಗೆ ತಿಳಿಸ್ಕೊಡ್ತದ. ಯಾವ ಶಾಸನ? ತಾಳಗುಂದ ಶಾಸನ. ಹೊರಡಿಸಿದವರು
ಕಾಕುಸ್ಥವರ್ಮನ ಮಗ ಶಾಂತಿವರ್ಮ. ಕೆತ್ತನೆ ಮಾಡಿದ ಶಿಲ್ಪಿ ಜೈನ ಕವಿಯಾಗಿರ್ತಕ್ಕಂತಹ ಕಾಕುಬ್ಜ ಅಥವಾ ಕುಬ್ಜ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿದೆ. ಇದು ಏನ್ ತಿಳಿಸ್ತದೆ ನಮ್ಗ? ಕದಂಬರ ಮೂಲದ ಬಗ್ಗೆ ತಿಳಿಸ್ತದ. ನೆಕ್ಸ್ಟ್ ಕ್ವಶನ್, ಕದಂಬ ಕುಲಭೂಷಣ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರನ್ನು ಕರೆಯಲಾಗ್ತದ ಕದಂಬ ಕುಲಭೂಷಣ ಅಂತ? ಯಾರನ್ನ ತಂದ್ರ ಕಾಕುಸ್ಥವರ್ಮ. ಕಾಕುಸ್ಥವರ್ಮನನ್ನ ಕದಂಬ ಕುಲಭೂಷಣ ಅಂತ ಕರೆಯಲಾಗ್ತದ. ಈ ಕಾಕುಸ್ಥವರ್ಮನ್ನು ಕದಂಬ ಕುಲಭೂಷಣ ಅಂತ ಕರೀತಾರ. ಹಾಗಾದ್ರೆ ನಮ್ಗೆ ಹೇಗೆ ಗೊತ್ತಾಯಿತು ಈತನನ್ನು ಕದಂಬ ಕುಲಭೂಷಣ ಅಂತ ಕರೀತಾರಂದು? ನೋಡಿ, ಕದಂಬರ ಮೂಲದ ಬಗ್ಗೆ ತಿಳಿಸುವ ತಾಳಗುಂದ ಶಾಸನದಲ್ಲಿ ಕದಂಬರ ದೊರೆ ಕಾಕುಸ್ಥವರ್ಮನನ್ನ ಕದಂಬ ಕುಲಭೂಷಣ, ಕದಂಬರ ಕೀರ್ತಿ, ಕದಂಬರ ಸೂರ್ಯ, ಕದಂಬರ ಅನರ್ಘ್ಯ ರತ್ನ ಅಂತ ಈ ತಾಳಗುಂದ ಶಾಸನದಲ್ಲಿ ತಿಳಿಸಲಾಗ್ಯದ. ನೆಕ್ಸ್ಟ್ ಕ್ವಶನ್, ಹಲಸಿ ಶಾಸನ ಇರುವುದು ಎಲ್ಲಿ? ಸೊ ಎಲ್ಲಿದೆ ಈ ಹಲಸಿ ಶಾಸನ? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಳ್ಳಿಯಾದ ಹಲಸಿ ಎಂಬಲ್ಲಿ ಈ ಹಲಸಿ ಶಾಸನ ದೊರೆತದ. ಇದೊಂದು ತಾಮ್ರಪಟ ಶಾಸನ ಆಗ್ಯದ. ಅಂದ್ರ ತಾಮ್ರದ ಹಾಳೆಯ ಮೇಲೆ ಬರೆದಿರ್ತಕ್ಕಂತಹ ಶಾಸನ ಆಗ್ಯದ. ಇದನ್ನ ಹೊರಡಿಸಿದವರು ಯಾರತ್ತಂದ್ರ ಕಾಕುಸ್ಥವರ್ಮ. ಈ ಹಲಸಿ ಶಾಸನ ಏನಿದೆಯಲ್ಲ, ಈ ಶಾಸನದಲ್ಲಿ ಕಾಕುಸ್ಥವರ್ಮನನ್ನ ಭವ್ಯ ವ್ಯಕ್ತಿ ಅಂತ ಕರೆಯಲಾಗ್ಯದ. ನೆಕ್ಸ್ಟ್ ಕ್ವಶನ್, ಯಾವ ಪಲ್ಲವ ದೊರೆಯನ್ನ ಮಯೂರವರ್ಮನು ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದ? ಶಿವಸ್ಕಂದವರ್ಮ. ಶಿವಸ್ಕಂದವರ್ಮ ಎಂಬ ಪಲ್ಲವ ದೊರೆಯನ್ನ ಸೋಲಿಸಿ ಮಯೂರವರ್ಮನು ಕದಂಬ ವಂಶದ ಸ್ಥಾಪನೆಯನ್ನ ಮಾಡ್ತಾನ. ನೆಕ್ಸ್ಟ್ ಕ್ವಶನ್, ಕನ್ನಡ ಭಾಷೆಯಲ್ಲಿ ರಚನೆಯಾದ ಮೊದಲ ಶಾಸನ ಯಾವುದು? ಯಾವುದು ಆ ಶಾಸನ? ಮೊದಲ ಬಾರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ರಚನೆಯಾಗ್ಯದ. ಯಾವುದತಂದ್ರ ಹಲ್ಮಿಡಿ ಶಾಸನ. ಇದು ಕ್ರಿಸ್ತಶಕ 450ರಲ್ಲಿ ಹೊರಡಿಸಲಾಗ್ಯದ. ನೋಡಿ, ಈ ಹಲ್ಮಿಡಿ ಶಾಸನ ಏನಿದೆಯಲ್ಲ, ಇದು ಕನ್ನಡ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಮೊದಲ ಶಾಸನ ಆಗ್ಯದ. ಹಾಗಾದ್ರೆ ಈ ಹಲ್ಮಿಡಿ ಶಾಸನವನ್ನ ಯಾರು ಹೊರಡಿಸಿದವರು? ಇದನ್ನ ಸಂಶೋಧಿಸಿದವರು? ಇದು ಯಾವ ಸ್ಥಳದಲ್ಲಿದೆ? ಇದು ನಮಗೆ ಏನನ್ನು ತಿಳಿಸ್ಕೊಡ್ತದಂತ ನೋಡೋಣ. ನೋಡಿ, ಹಲ್ಮಿಡಿ ಶಾಸನ ಇರೋದು ಎಲ್ಲಿ ಅಂದ್ರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಪಲ್ಮಿಡಿ ಅಥವಾ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಅದ. ಇದನ್ನ ಸಂಶೋಧಿಸಿದವರು 1936ರಲ್ಲಿ MH ಕೃಷ್ಣರವರು ಈ ಹಲ್ಮಿಡಿ ಶಾಸನವನ್ನ ಸಂಶೋಧಿಸ್ತಾರ. ಈ ಹಲ್ಮಿಡಿ ಶಾಸನ ಎಂಬುದು ಯಾವ ಭಾಷೆಯಲ್ಲಿ ಅದ ತಂದ್ರ ಪೂರ್ವ ಹಳೆಗನ್ನಡ ಭಾಷೆಯಲ್ಲಿ ಅದ. ಏನನ್ನ ತಿಳಿಸ್ತದ ತಂದ್ರ ಕಂಚಿಯ ಪಲ್ಲವರನ್ನ ಸೋಲಿಸಿ ಕದಂಬ ವಂಶದ ಸ್ಥಾಪನೆ ಹೇಗೆ ಆಯಿತು ಅಂತ ತಿಳಿಸ್ಕೊಡ್ತದ. ಇದಲ್ಲದೆ ಕಾಕುಸ್ಥವರ್ಮನ ಸೇನಾಪತಿ ಆಗಿರ್ತಕ್ಕಂತಹ ವಿಜಯರಸ ಕಂಚಿಯ ಪಲ್ಲವರನ್ನು ಸೋಲಿಸ್ತಾನ. ಈ ನೆನಪಿಗಾಗಿ ಒಂದು ಹಲ್ಮಿಡಿ ಇನ್ನೊಂದು ಮೂಳವಳ್ಳಿ ಎಂಬ 2 ಗ್ರಾಮಗಳನ್ನ ಈ ಕಾಕುಸ್ಥವರ್ಮ ದಾನವಾಗಿ ಕೊಡ್ತಾನ. ಶಾಸನ ಎಷ್ಟು ಸಾಲುಗಳನ್ನ ಹೊಂದಿದೆ ತಂದ್ರ 16 ಸಾಲುಗಳನ್ನ ಈ ಶಾಸನದಲ್ಲಿ ಕಾಣಬಹುದು. ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಚಿತ್ರವಿದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷೆಗಳು ಯಾರ ಕಾಲದಲ್ಲಿ ರೂಢಿಯಲ್ಲಿದ್ದವು? ಕದಂಬರ ಕಾಲದಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಎಂಬ 3 ಭಾಷೆಗಳು ಆಡಳಿತ ಭಾಷೆ ಆಗಿದ್ದುವು. ಇಲ್ಲಿ ನೋಡಿ, ಕದಂಬರ ದೊರೆಗಳಾದ ಮಯೂರವರ್ಮ, ಗಂಗವರ್ಮ, ಭಗೀರಥವರ್ಮ ಮತ್ತು ರಘುವರ್ಮನ ಕಾಲದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯನ್ನ ತಮ್ಮ ರಾಜ್ಯದ ಆಡಳಿತ ಭಾಷೆಯನ್ನಾಗಿ ಆಡಳಿತ ನಡೆಸ್ತಾ ಇದ್ರು. ನಂತರ ಬಂದ ದೊರೆ ಕಾಕುಸ್ಥವರ್ಮನು ಕನ್ನಡ ಭಾಷೆಯನ್ನ ತನ್ನ ರಾಜ್ಯದ ಆಡಳಿತ ಭಾಷೆಯನ್ನಾಗಿ ಆಡಳಿತವನ್ನ ಮಾಡ್ತಾನ. ನೆಕ್ಸ್ಟ್ ಕ್ವಶನ್, ಚಂದ್ರವಳ್ಳಿ ಶಾಸನ ಯಾವ ಕದಂಬ ದೊರೆಯ ಸಾಧನೆಗಳನ್ನ ವಿವರಿಸುತ್ತದೆ? ಯಾವ ಕದಂಬ ದೊರೆಯ ಸಾಧನೆಗಳನ್ನ ತಿಳಿಸ್ತದ? ಮಯೂರವರ್ಮ. ನೋಡಿ, ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದವರು ಮಯೂರವರ್ಮ. ಈ ಮಯೂರವರ್ಮನು ಮೊದಲು ಮಯೂರ ಶರ್ಮನೆಂದು ಬ್ರಾಹ್ಮಣನಾಗಿದ್ದ. ನಂತರ ಮಯೂರ ವರ್ಮನೆಂದು ನಖಿಲ ಪ್ರವಚನಕ್ಕೆ ಹೋದಾಗ ಪಲ್ಲವರ ಜೊತೆ ಹೋರಾಡುವಾಗ ಕ್ಷತ್ರಿಯನಾಗ್ತಾನ. ಆವಾಗಿನಿಂದ ಮಯೂರ ಶರ್ಮನನ್ನು ಮಯೂರವರ್ಮನೆಂದು ಆಗ್ತಾನ. ಈ ಚಂದ್ರವಳ್ಳಿ ಶಾಸನದಲ್ಲಿ ಮಯೂರವರ್ಮನ ತಾನು ಮಾಡಿದ ಸಾಧನೆಗಳ ಬಗ್ಗೆ ಕುರಿತು ವಿವರಿಸ್ಯಾನ. ಈತನ ಆಡಳಿತ ಕಾಲ 345ರಿಂದ 360. ಚಂದ್ರವಳ್ಳಿ ಶಾಸನ ಇರುವುದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಲಿಪಿಯನ್ನ ಹೊಂದ್ಯದ? ಬ್ರಾಹ್ಮಿ ಲಿಪಿಯನ್ನ ಹೊಂದ್ಯದ. ಏನನ್ನ ತಿಳಿಸ್ತದ ತಂದ್ರ ಮಯೂರವರ್ಮನು ಚಂದ್ರವಳ್ಳಿ ಎಂಬ ಕೆರೆಯನ್ನು ಎತ್ತರಿಸಿ ಪ್ರಜೆಗಳಿಗೆ ಅನುಕೂಲ ಮಾಡಿದ್ದ. ಮತ್ತೆ 144 ಗ್ರಾಮಗಳಿಂದ ಬರ್ತಕ್ಕಂತಹ ಕಂದಾಯವನ್ನ ತಾಳಗುಂದದ ಬ್ರಾಹ್ಮಣರಿಗೆ ನೀಡ್ತಾ ಇದ್ದ. ಇದಲ್ಲದೆ ಅಶ್ವಮೇಧ ಯಾಗವನ್ನು ಆಚರಿಸಿದ ಅಂತ ಈ ಚಂದ್ರವಳ್ಳಿ ಶಾಸನ ತಿಳಿಸ್ತದ. ನೆಕ್ಸ್ಟ್ ಕ್ವಶನ್,
ಮಯೂರವರ್ಮನ ಮೂಲ ಸ್ಥಳ ಯಾವುದು? ಸೊ ಮಯೂರವರ್ಮನ ಮೂಲ ಸ್ಥಳ ಯಾವುದು? ತಾಳಗುಂದ. ನೆಕ್ಸ್ಟ್ ಕ್ವಶನ್, ಕದಂಬರ ರಾಜಧಾನಿ ಯಾವುದು? ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ. ನೋಡಿ, ಕದಂಬರ ಮೊದಲ ರಾಜಧಾನಿ ಬನವಾಸಿಯಾಗಿತ್ತು. ನಂತರ ಮುರುಗೇಶವರ್ಮನು ರಾಜಧಾನಿಯನ್ನು ಬನವಾಸಿಯಿಂದ ಹಲಸಿಗೆ ವರ್ಗಾವಣೆ ಮಾಡ್ತಾನ. ನೆಕ್ಸ್ಟ್ ಕ್ವಶನ್, ಮಯೂರವರ್ಮ ಯಾವ ಕಾರಣಕ್ಕಾಗಿ ಕಂಚಿಗೆ ಹೋಗಿದ್ದ? ಸೊ ಯಾವ ಕಾರಣಕ್ಕೆ ಕಂಚಿಗೆ ಹೋಗಿದ್ದ ಅಂತಂದ್ರೆ ನಖಿಲ ಪ್ರವಚನ ಅಥವಾ ಹೆಚ್ಚಿನ ಅಭ್ಯಾಸಕ್ಕಾಗಿ ಹೋಗಿದ್ದ. ನೆಕ್ಸ್ಟ್ ಕ್ವಶನ್, ರಘುಪರ ಶಿವ ಎಂಬ ಬಿರುದು ಯಾರಿಗಿತ್ತು? ರಘುಪರ ಶಿವ ಎಂಬ ಬಿರುದು ಯಾರಿಗಿತ್ತು? ರಘುಪತಿ ವರ್ಮನಿಗೆ. ನೋಡಿ, ಈ ರಘುಪತಿ ವರ್ಮ ಏನಿದಾನಲ್ಲ, ಈತ ಗುಪ್ತರ ರಾಜನಾದ 2ನೇ ಚಂದ್ರಗುಪ್ತನ ಸಮಕಾಲೀನವನು ಆಗಿದ್ದ. ಈ ರಘುಪತಿ ವರ್ಮನ ಆಸ್ಥಾನಕ್ಕೆ 2ನೇ ಚಂದ್ರಗುಪ್ತನು 2ನೇ ಕಾಳಿದಾಸನನ್ನು ರಾಯಭಾರಿಯನ್ನಾಗಿ ಕಳಿಸಿದ್ದ. ಏನಿಲ್ಲಿ ಕದಂಬರ ರಾಜ ರಘುಪತಿ ವರ್ಮ ಯಾರ ಸಮಕಾಲೀನ ರಾಜನಾಗಿದ್ದ? ಗುಪ್ತರ ವಂಶದ ರಾಜ 2ನೇ ಚಂದ್ರಗುಪ್ತನ ಸಮಕಾಲೀನವನಾಗಿದ್ದ. ಇದಲ್ಲದೆ 2ನೇ ಚಂದ್ರಗುಪ್ತ ರಘುಪತಿ ವರ್ಮನ ಆಸ್ಥಾನಕ್ಕೆ 2ನೇ ಕಾಳಿದಾಸನನ್ನು ರಾಯಭಾರಿಯಾಗಿ ಕಳಿಸಿದ್ದ. ನೆಕ್ಸ್ಟ್ ಕ್ವಶನ್, ಕದಂಬ ಕುಲ ಪ್ರಚನ್ನ ಜನ ಎಂಬ ಬಿರುದು ಯಾರಿಗಿತ್ತು? ಭಗೀರಥ ವರ್ಮ. ಭಗೀರಥ ವರ್ಮನಿಗೆ ಕದಂಬ ಕುಲ ಪ್ರಚನ್ನ ಜನ ಎಂಬ ಬಿರುದನ್ನ ಹೊಂದಿದ್ದ. ನೆಕ್ಸ್ಟ್ ಕ್ವಶನ್, 2ನೇ ಕಾಳಿದಾಸನ ಕೃತಿ ಯಾವುದು? ಯಾವುದಾಗಿತ್ತು 2ನೇ ಕಾಳಿದಾಸನ ಕೃತಿ? ಕಾಂತಾಳೇಶ್ವರ ದೈತ್ಯ. ನೆಕ್ಸ್ಟ್ ಕ್ವಶನ್, ವೈಜಯಂತಿ ತಿಲಕ ಮತ್ತು ಕರ್ನಾಟಕ ದೇಶದ ರಾಜ್ಯಪಾಲ ಎಂಬ ಬಿರುದುಗಳು ಯಾರಿಗಿದ್ದವು? ಈ ಬಿರುದುಗಳು ಯಾರಿಗಿದ್ದವು ಅಂತಂದ್ರ ಶಾಂತಿವರ್ಮ. ಕದಂಬರ ರಾಜನಾಗಿರ್ತಕ್ಕಂಥ ಶಾಂತಿವರ್ಮನಿಗೆ ವೈಜಯಂತಿ ತಿಲಕ ಮತ್ತು ಕರ್ನಾಟಕ ದೇಶದ ರಾಜ್ಯಪಾಲ ಎಂಬ ಬಿರುದುಗಳು ಇದ್ವು. ನೆಕ್ಸ್ಟ್ ಕ್ವಶನ್, ಕದಂಬ ಮನೆತನದ ಕೊನೆಯ ದೊರೆ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಭೋಗಿವರ್ಮ. ಕದಂಬ ಮನೆತನದ ಕೊನೆಯ ದೊರೆ ಯಾರಾಗಿದ್ದ? ಭೋಗಿವರ್ಮ. ನೆಕ್ಸ್ಟ್ ಕ್ವಶನ್, ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡವರು ಯಾರು? ಯಾರು ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡವರು? ಬಾದಾಮಿ ಚಾಲುಕ್ಯರು. ನೋಡಿ, ಏನಾಗುತ್ತೆ ಇಲ್ಲಿ, ಯಾವಾಗ ಕದಂಬರ ಕೊನೆಯ ದೊರೆ ಭೋಗಿವರ್ಮ ಆಡಳಿತ ನಡೆಸ್ತಾ ಇರ್ತಾನ, ಆಗ 540ರಲ್ಲಿ ಬಾದಾಮಿ ಚಾಲುಕ್ಯರ ರಾಜನಾಗಿರ್ತಕ್ಕಂತಹ 1ನೇ ಪುಲಕೇಶಿ ಈ ಭೋಗಿವರ್ಮನನ್ನ ಸೋಲಿಸ್ತಾನ. ಸೋಲಿಸಿ ಬಾದಾಮಿ ಚಾಲುಕ್ಯ ಎಂಬ ಹೆಸರಿನಿಂದ ಆಡಳಿತ ನಡೆಸ್ತಾನ. ನೆಕ್ಸ್ಟ್ ಕ್ವಶನ್, ಸುಕುಮಾರ ಚರಿತ ಎಂಬ ಕೃತಿ ಬರೆದವರು ಯಾರು? ಯಾರು ಈ ಚರಿತ್ರೆಯನ್ನು ಬರೆದವರು? ಸೊ ಇದಕ್ಕೆ ಸರಿಯಾದ ಉತ್ತರ ಶಾಂತಿನಾಥ. ಇಲ್ಲಿ ನೋಡಿ, ಕದಂಬರ ಕಾಲದ ಪ್ರಮುಖ ಕೃತಿಗಳು ನೋಡಿ, ಚಂದ್ರರಾಜ ಬರೆದಿರ್ತಕ್ಕಂಥ ಕೃತಿ ಮದನ ತಿಲಕ, ನಾಗವರ್ಮ ಬರೆದಿರ್ತಕ್ಕಂಥ ಕೃತಿ ಚಂದ್ರ ಚೂಡಾಮಣಿ ಎಂಬ ಕೃತಿ ಬರೆದಾನ. ಇನ್ನು ಶಾಂತಿನಾಥ ಬರೆದಂತಹ ಕೃತಿ ಸುಕುಮಾರ ಚರಿತ. 2ನೇ ಕಾಳಿದಾಸ ಬರೆದಿರತಕ್ಕಂತಹ ಕೃತಿ ಕಾಂತಾಳೇಶ್ವರ ದೈತ್ಯ. ನೆಕ್ಸ್ಟ್ ಕ್ವಶನ್, ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಅಚ್ಚ ಕನ್ನಡ ರಾಜಮನೆತನ ಯಾವುದು? ಯಾವುದು ಕರ್ನಾಟಕ ಆಳಿದ ಮೊಟ್ಟ ಮೊದಲ ಅಚ್ಚ ಕನ್ನಡ ರಾಜಮನೆತನ? ಕದಂಬರು. ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಸ್ವತಂತ್ರ ರಾಜಮನೆತನ ಯಾವುದು? ಯಾವುದು ತಂದ? ಶಾತವಾಹನರು. ನೆಕ್ಸ್ಟ್ ಕ್ವಶನ್, ಅಶ್ವಮೇಧ ಯಾಗವನ್ನು ಆಚರಿಸಿದ ಮೊಟ್ಟ ಮೊದಲ ಕನ್ನಡದ ರಾಜ ಯಾರು? ಯಾರು ಅಶ್ವಮೇಧ ಯಾಗವನ್ನು ಆಚರಿಸಿದ ಮೊಟ್ಟ ಮೊದಲ ಕನ್ನಡದ ರಾಜ? ಮಯೂರವರ್ಮ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು? ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು? ಮಯೂರವರ್ಮ. ಈತನನ್ನು ಕನ್ನಡದ ಮೊದಲ ದೊರೆ ಅಂತಲೂ ಕರೀತಾರ. ನೆಕ್ಸ್ಟ್ ಕ್ವಶನ್, ಕುಪಣಚಮ ಎಂದರೇನು? ನೋಡಿ, ಇದು ಚಂದ್ರವಳ್ಳಿ ಶಾಸನದಲ್ಲಿ ಬರೆದಿರ್ತಕ್ಕಂತಹ ಒಂದು ಪದ. ಇದರ ಅರ್ಥ ಏನಂತ ಇನ್ನೂ ತಿಳಿದಿಲ್ಲ. ಈ ಪದ ಚಂದ್ರವಳ್ಳಿ ಶಾಸನದ ಶಿಲ್ಪಿ ಇದ್ದಿರಬಹುದಂತ ಊಹಿಸಲಾಗ್ಯದ. ನೆಕ್ಸ್ಟ್ ಕ್ವಶನ್, ಕದಂಬರ ಕೇಂದ್ರಾಡಳಿತದ ಮುಖ್ಯಸ್ಥರು ಯಾರು? ಕದಂಬರ ಕೇಂದ್ರಾಡಳಿತದ ಮುಖ್ಯಸ್ಥರು ಯಾರಾಗಿದ್ರು? ರಾಜ. ನೋಡಿ, ಕದಂಬರ ಕೇಂದ್ರಾಡಳಿತದಲ್ಲಿ ರಾಜ್ಯ ಅಥವಾ ಕೇಂದ್ರಕ್ಕೆ ಒಬ್ಬ ಮುಖ್ಯಸ್ಥನಾಗಿರ್ತಾನ. ಯಾರತಂದ್ರ ರಾಜ. ರಾಜ್ಯ ನಂತರ ಪ್ರಾಂತ್ಯ ಎಂಬ ಘಟಕ ಬರ್ತದ. ಈ ಪ್ರಾಂತ್ಯದ ಮುಖ್ಯಸ್ಥರ ಯಾರಾಗಿರ್ತಾರ? ರಾಜ್ಯಪಾಲನಾಗಿರ್ತಾನ. ಪ್ರಾಂತ್ಯ ನಂತರ ವಿಷಯ ಎಂಬ ಘಟಕ ಬರ್ತದ. ಈ ವಿಷಯ ಅಥವಾ ಜಿಲ್ಲೆಗೆ ವಿಷಯಪತಿ ಎಂಬ ಮುಖ್ಯಸ್ಥನಾಗಿರ್ತಾನ. ನೆಕ್ಸ್ಟ್ ವಿಷಯದ ನಂತರ ಗ್ರಾಮ ಎಂಬ ಘಟಕ ಬರ್ತದ. ಈ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಕದಂಬರ 4 ಪ್ರಾಂತ್ಯಗಳಲ್ಲಿ ಒಂದು?
ನೋಡಿ, ಬನವಾಸಿ, ಹಲಸಿ, ಉಚ್ಚಂಗಿ ಮತ್ತು ಶ್ರೀಪರ್ವತ ಎಂಬ 4 ಪ್ರಾಂತ್ಯಗಳನ್ನ ಹೊಂದಿದ್ರು ಈ ಕದಂಬರು. ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬ ರಾಜ್ಯಪಾಲರನ್ನಾಗಿ ರಾಜನೇ ನೇಮಿಸ್ತಿದ್ದ. ನೆಕ್ಸ್ಟ್ ಕ್ವಶನ್, ಮಹಾಮಂಡಲೇಶ್ವರ ಯಾರು? ನೋಡಿ, ಸಾಮಂತರಾಗಿ ಆಳ್ವಿಕೆ ನಡೆಸ್ತಾ ಇರೋ ರಾಜ್ಯಗಳನ್ನ ಅಥವಾ ಅರೆ ಸಾಮ್ರಾಜ್ಯ ನಡೆಸುವ ರಾಜಮನೆತನಗಳನ್ನ ಸಾಮಂತರು ಅಂತ ಕರೀತಾರ. ಈ ಸಾಮಂತರನ್ನ ಕದಂಬರ ಕಾಲದಲ್ಲಿ ಮಹಾಮಂಡಲೇಶ್ವರ ಅಂತ ಕರಿತಾ ಇದ್ರು. ಕದಂಬರ ಕಾಲದಲ್ಲಿ ಮಂತ್ರಿಮಂಡಲದ ಸಚಿವರನ್ನು ಏನೆಂದು ಕರೆಯಲಾಗುತ್ತಿತ್ತು? ಸೊ ಕದಂಬರ ಕಾಲದಲ್ಲಿ ಮಂತ್ರಿಮಂಡಲದ ಸಚಿವರನ್ನು ಏನೆಂದು ಕರೆಯಲಾಗ್ತಿತ್ತು? ಅಮಾತ್ಯ ಅಂತ ಕರೆಯಲಾಗ್ತಿತ್ತು. ನೋಡಿ, ಕದಂಬರ ಆಡಳಿತ ಏನಿದೆಯಲ್ಲ, ಈ ಆಡಳಿತದಲ್ಲಿ ಪ್ರಧಾನ ಎಂಬ ಮಂತ್ರಿಮಂಡಲ ಇತ್ತು. ಪ್ರಧಾನ ಎಂಬಾತ ಪ್ರಧಾನಮಂತ್ರಿಯಾಗಿದ್ದ. ಮನೆವೆರಗಡೆ ಈತ ಅರಮನೆಯನ್ನ ನೋಡ್ಕೊಳ್ತಾ ಇದ್ದ. ತಂತ್ರಪಾಲ ಈತ ವಿದೇಶಾಂಗ ಮಂತ್ರಿಯಾಗಿದ್ದ. ಕ್ರಮಕಪಾಲ ಈತ ತಾಂಬೂಲ ಆಗಿದ್ದ. ಸಭಾ ಕಾರ್ಯ ಈತ ಮಂತ್ರಿಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಈ ಪ್ರಧಾನ ಮಂತ್ರಿಗಳನ್ನ ಅಮಾತ್ಯರು ಅಂತ ಈ ಕದಂಬರು ಕರಿತಾ ಇದ್ರು. ನೆಕ್ಸ್ಟ್ ಕ್ವಶನ್, ಕದಂಬರ ಸೈನ್ಯವನ್ನು ಏನೆಂದು ಕರೆಯಲಾಗುತ್ತಿತ್ತು? ಏನಂತ ಕರೆಯಲಾಗುತ್ತಿತ್ತು ಕದಂಬರ ಸೈನ್ಯವನ್ನ? ಕೂಟ ಸೈನ್ಯ ಅಂತ ಕರೆಯಲಾಗುತ್ತಿತ್ತು. ನೋಡಿ, ಕದಂಬರ ಕಾಲದಲ್ಲಿ ಚದುರಂಗ ಬಲವಿತ್ತು. ಇದರಲ್ಲಿ ಅಶ್ವ, ಗಜ, ರಥ ಮತ್ತು ಕಾಲ್ದಳ ಎಂಬ 4 ಸೈನ್ಯ ಕೂಟವನ್ನ ಹೊಂದಿದ್ರು. ಸೈನ್ಯದ ಮುಖ್ಯಸ್ಥ ರಾಜನಾಗಿದ್ದ. ನೆಕ್ಸ್ಟ್ ಕ್ವಶನ್, ಕದಂಬರ ಧರ್ಮ ಯಾವುದು? ಕದಂಬರ ಧರ್ಮ ಯಾವುದಾಗಿತ್ತು? ವೈದಿಕ ಅಥವಾ ವೈಷ್ಣವ ಧರ್ಮ ಆಗಿತ್ತು. ಇವರು ವೈದಿಕ ಅಥವಾ ವೈಷ್ಣವ ಧರ್ಮದವರು ಆಗಿದ್ರು ಕೂಡ ಜೈನ, ಬೌದ್ಧ, ಶೈವ ಧರ್ಮಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು. ನೆಕ್ಸ್ಟ್ ಕ್ವಶನ್, ಕದಂಬರ ಮುಖ್ಯ ಕಸಬು ಯಾವುದಾಗಿತ್ತು? ಯಾವುದಾಗಿತ್ತು ಕದಂಬರ ಮುಖ್ಯ ಕಸಬು? ವ್ಯವಸಾಯ. ನೆಕ್ಸ್ಟ್ ಕ್ವಶನ್, ಕದಂಬರ ಭೂಕಂದಾಯ ಭಾಗ ಎಷ್ಟು? ಭೂಕಂದಾಯ ಭಾಗ ಎಷ್ಟಾಗಿತ್ತು? 1/6 ಭಾಗದಷ್ಟು ಇತ್ತು. ನೋಡಿ, ಕದಂಬರಷ್ಟೇ ಅಲ್ಲ, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರ ಭೂಕಂದಾಯ ಕೂಡ 1/6 ಭಾಗದಷ್ಟು ಭೂಕಂದಾಯದ ಭಾಗ ಆಗಿತ್ತು. ನೆಕ್ಸ್ಟ್, ಪೆರ್ಜುಂಕ ಇದು ಯಾವುದರ ಮೇಲಿನ ತೆರಿಗೆಯಾಗಿತ್ತು? ಯಾವುದರ ಮೇಲಿನ ತೆರಿಗೆಯಾಗಿತ್ತಂದ್ರ ಹೊರೆ ಅಥವಾ ಸರಕುಗಳ ಮೇಲಿನ ತೆರಿಗೆಯಾಗಿತ್ತು. ನೆಕ್ಸ್ಟ್ ಕ್ವಶನ್, ಏನಿದು ಬಿಲ್ಕೊಡೆ? ಏನಿದು ಬಿಲ್ಕೊಡೆ ಅಂತಂದ್ರೆ ಇದು ಒಂದು ವ್ಯಾಪಾರದ ಮೇಲಿನ ತೆರಿಗೆಯಾಗಿತ್ತು. ನೋಡಿ, ಬಿಲ್ಕೊಡೆ ವ್ಯಾಪಾರದ ಮೇಲಿನ ತೆರಿಗೆ, ಪೆರ್ಜುಂಕ ಅನ್ನುವುದು ಹೊರೆ ಅಥವಾ ಸರಕುಗಳ ಮೇಲಿನ ತೆರಿಗೆ, ಇನ್ನ ಕಿರುಕುಳ ಎಂಬುದು ಸಾಗಾಣಿಕಾ ಮೇಲಿನ ತೆರಿಗೆಯಾಗಿತ್ತು. ನೆಕ್ಸ್ಟ್ ಕ್ವಶನ್, ಕದಂಬರ ಆರ್ಥಿಕ ವ್ಯವಸ್ಥೆಯ ಗದ್ಯಾಣ ಎಂದರೇನು? ಸೊ ಕದಂಬರ ಆರ್ಥಿಕ ವ್ಯವಸ್ಥೆಯಲ್ಲಿ ಗದ್ಯಾಣ ಅಂದ್ರೆ ಏನಂತಂದ್ರ ಚಿನ್ನದ ನಾಣ್ಯ. ಚಿನ್ನದ ನಾಣ್ಯವನ್ನ ಗದ್ಯಾಣ ಅಂತ ಕರಿತಾ ಇದ್ರು. ಇವರ ಕಾಲದ ಚಿನ್ನದ ನಾಣ್ಯಗಳ್ಯಾವಂದ್ರ ಪದ್ಮಟಂಕ, ಗದ್ಯಾಣ, ದ್ರುಮ. ಈ 3 ಚಿನ್ನದ ನಾಣ್ಯಗಳು ಕದಂಬರ ಕಾಲದಲ್ಲಿ ಬಳಕೆಯಲ್ಲಿದ್ದವು. ನೆಕ್ಸ್ಟ್ ಕ್ವಶನ್, ಪ್ರಾಂತ್ಯ ನಂತರ ಬರುವ ಕದಂಬರ ಆಡಳಿತ ಘಟಕ ಯಾವುದು? ಪ್ರಾಂತ್ಯ ನಂತರ ಬರುವ ಆಡಳಿತ ಘಟಕ ಯಾವುದು? ವಿಷಯ. ವಿಷಯ ಅಂದ್ರ ಜಿಲ್ಲೆ. ಈ ಜಿಲ್ಲೆಗೆ ಮುಖ್ಯಸ್ಥರ ಯಾರಾಗಿದ್ರು? ವಿಷಯಪತಿ. ನೆಕ್ಸ್ಟ್ ಕ್ವಶನ್, ಗೋಕರ್ಣದಲ್ಲಿರುವ ಗಣೇಶನ ವಿಗ್ರಹ ಯಾರ ಕಾಲದ್ದು? ಯಾರ ಕಾಲದ್ದು ಇದು ಗಣೇಶನ ವಿಗ್ರಹ? ಕದಂಬರ ಕಾಲದ್ದು. ನೆಕ್ಸ್ಟ್ ಕ್ವಶನ್, ಕದಂಬರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು? ಯಾವ್ಯಾವಿದ್ವು ಕದಂಬರ ಪ್ರಮುಖ ವ್ಯಾಪಾರ ಕೇಂದ್ರಗಳು? ಯಾವ್ಯಾವಿದ್ವು ಅಂತಂದ್ರ ಬೆಳಗಾವಿ, ಹಲಸಿ, ಬನವಾಸಿ. ಈ 3 ವ್ಯಾಪಾರ ಕೇಂದ್ರಗಳು ಕದಂಬರದು ಆಗಿದ್ವು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಸ್ಥಳೀಯ ರಾಜವಂಶ ಯಾವುದು? ಯಾವುದು ಅದು ಮೊದಲ ಸ್ಥಳೀಯ ರಾಜಮನೆತನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾದದ್ದು? ಯಾವುದಂದ್ರ ಕದಂಬರ ರಾಜಮನೆತನ. ನೆಕ್ಸ್ಟ್ ಕ್ವಶನ್, ಕದಂಬರ ಕಾಲದಲ್ಲಿ ದೇವಸ್ಥಾನಗಳನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಿದ್ರು? ಯಾವ ಶೈಲಿಯಲ್ಲಿ ನಿರ್ಮಿಸಿದ್ರು ಈ ಕದಂಬರು ದೇವಸ್ಥಾನಗಳನ್ನ? ಕದಂಬರ ಶೈಲಿಯಲ್ಲಿ. ನೋಡಿ, ಕದಂಬರ ಶೈಲಿ ಹೇಗಿತ್ತಂದ್ರ ಮೊದಲು ಚೌಕಾಕಾರ ಜಗಲಿ ಹೊಂದಿತ್ತು. ಆ ಜಗಲಿಯ ಮೇಲೆ ಪೂರ್ವ ದಿಕ್ಕಕ್ಕೆ ಮುಖ ಮಾಡಿದ ಗರ್ಭಗುಡಿ ಇತ್ತು. ಗರ್ಭಗುಡಿ ಮೇಲೆ ಮೆಟ್ಟಿಲು ಆಕೃತಿಯ ಗೋಪುರವನ್ನ ಮಾಡಲಾಗಿತ್ತು. ಈ ಗೋಪುರದ ಮೇಲೆ ಕಳಸ ಇತ್ತು. ಮತ್ತೆ ಜಗಲಿಯ ಮುಂದೆ ಆಯತಾಕಾರ ಮಂಟಪ ಇತ್ತು. ಅದರ ಅಥವಾ ಮಂಟಪದ ಸುತ್ತ ಎಡದಿಂದ ಬಲಕ್ಕೆ ಪ್ರದಕ್ಷಿಣ ಪಥ ಹೊಂದಿತ್ತು. ಈ ಮೇಲಿನ ಎಲ್ಲಾ ಲಕ್ಷಣಗಳನ್ನ ಹೊಂದಿದ ದೇವಾಲಯಗಳನ್ನ ಕದಂಬರ ಶೈಲಿಯಲ್ಲಿದ್ದವು. ನೆಕ್ಸ್ಟ್ ಕ್ವಶನ್, ಪ್ರಣವೇಶ್ವರ ದೇವಾಲಯ ಇರುವುದು ಎಲ್ಲಿ? ಎಲ್ಲಿ ಪ್ರಣವೇಶ್ವರ ದೇವಾಲಯ ಇರುವುದು?
ತಾಳಗುಂದದಲ್ಲಿ. ಇದೊಂದು ದ್ವಿಕೂಟ ದೇವಾಲಯ ಆಗ್ಯದ. ಇದು ಎಲ್ಲಿದೆ ತಂದ ತಾಳಗುಂದ ಸ್ಥಳದಲ್ಲಿದ. ಇದನ್ನ ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಅಂತ ಎಚ್ ಎಂ ಕೃಷ್ಣ ಅವರು ಕರೀತಾರ. ಬನವಾಸಿಯ ಆರಾಧ್ಯ ಕೂಡ ಆಗಿದ್ದ ಈ ಪ್ರಣವೇಶ್ವರ. ನೆಕ್ಸ್ಟ್ ಕ್ವಶನ್, ಕದಂಬರ ಆರಾಧ್ಯ ದೇವ ಯಾರು? ಯಾರಾಗಿದ್ರು ಆರಾಧ್ಯ ದೇವ? ಇವಾಗ ತಾನೇ ಹೇಳಿದೆ ಅಲ್ಲ, ಪ್ರಣವೇಶ್ವರ ದೇವ. ನೆಕ್ಸ್ಟ್ ಕ್ವಶನ್, ಕದಂಬರ ಕುಲದೈವ ಯಾರು? ಕದಂಬರ ಕುಲದೈವ ಯಾರು? ಮಧುಕೇಶ್ವರ. ಎಲ್ಲಿದೆ ಈ ಮಧುಕೇಶ್ವರ ದೇವಾಲಯ? ಬನವಾಸಿಯಲ್ಲಿದ. ಈ ಬನವಾಸಿಯಲ್ಲಿ ಇರ್ತಕ್ಕಂಥ ಮಧುಕೇಶ್ವರ ಕದಂಬರ ಕುಲದೈವ ಆಗಿದ್ದ. ಕದಂಬರ ಆರಾಧ್ಯ ದೇವ ಯಾರಾಗಿದ್ದ? ಪ್ರಣವೇಶ್ವರ. ಇನ್ನ ಕುಲದೈವ ಮಧುಕೇಶ್ವರ. ನೆಕ್ಸ್ಟ್ ಕ್ವಶನ್, ದ್ವಿಬಾಹು ಗಣಪತಿ ದೇವಾಲಯ ಎಲ್ಲಿದೆ? ಎಲ್ಲಿದೆ ಈ ದ್ವಿಬಾಹು ಗಣಪತಿ ದೇವಾಲಯ? ಗೋಕರ್ಣದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಕದಂಬರ ಮನ್ಮಥ ದೇವಾಲಯ ಇರುವುದು ಎಲ್ಲಿ? ಎಲ್ಲಿದೆ ಈ ಕದಂಬರ ಮನ್ಮಥ ದೇವಾಲಯ? ಗುಡ್ನಾಪುರದಲ್ಲಿ. ನೆಕ್ಸ್ಟ್ ಕ್ವಶನ್, ಕದಂಬರ ಕಮಲನಾರಾಯಣ ದೇವಾಲಯ ಇರುವುದು ಎಲ್ಲಿ? ಎಲ್ಲಿದೆ ಕದಂಬರ ಕಮಲನಾರಾಯಣ ದೇವಾಲಯ? ಗೋವಾದಲ್ಲಿ. ನೆಕ್ಸ್ಟ್ ಕ್ವಶನ್, ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ತಿಳಿಸುವ ಶಾಸನ ಯಾವುದು? ಯಾವುದ ಶಾಸನ ವೀರಶರ್ಮನನ್ನ ಮಯೂರವರ್ಮನ ಅಜ್ಜನೆಂದು ಕರೆಯುವ ಶಾಸನ ಯಾವುದು? ಗುಡ್ನಾಪುರ ಶಾಸನ. ನೆಕ್ಸ್ಟ್ ಕ್ವಶನ್, ಕದಂಬರ ಕೇಂದ್ರಾಡಳಿತದಲ್ಲಿ ವಿಷಯದ ಅಥವಾ ಜಿಲ್ಲೆಯ ಮುಖ್ಯಸ್ಥನೆಂದು ಏನೆಂದು ಕರೆಯುತ್ತಾರೆ? ಏನೆಂದು ಕರೆಯುತ್ತಾರೆ ಕದಂಬರ ಕೇಂದ್ರಾಡಳಿತದಲ್ಲಿ ವಿಷಯದ ಅಥವಾ ಜಿಲ್ಲೆಯ ಮುಖ್ಯಸ್ಥನನ್ನ? ವಿಷಯಪತಿ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್, ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಾರೆ? ಕದಂಬರ ಕೇಂದ್ರಾಡಳಿತದಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಕರೀತಾರ. ಇಷ್ಟೋ ತನಕ ನಾವೇನು MCQಗಳು ಸಾಲ್ವ್ ಮಾಡಿದ್ವಿ ಅಲ್ಲ, ಅವುಗಳನ್ನ ಒಂದ್ಸರಿ ರಿವಿಷನ್ ಮಾಡೋಣ. ನೋಡಿ ಸ್ಪರ್ಧಾರ್ಥಿಗಳೇ, ರಿವಿಷನ್ ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಬೈಜಾಂಟಿಯಂ ಎಂದು ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದು? ಬನವಾಸಿ. ಕದಂಬರ ರಾಜಲಾಂಛನ ಯಾವುದು? ಸಿಂಹ. ಕದಂಬರ ಮೂಲದ ಬಗ್ಗೆ ತಿಳಿಸುವ ಶಾಸನ ಯಾವುದು? ತಾಳಗುಂದ ಶಾಸನ. ಕದಂಬ ಕುಲಭೂಷಣ ಎಂದು ಯಾರನ್ನು ಕರೀತಾರ? ಕಾಕುಸ್ತವರ್ಮನನ್ನ. ಹಲಸಿ ಶಾಸನ ಇರುವುದು ಬೆಳಗಾವಿ ಜಿಲ್ಲೆಯ ಖಾನ್ಪುರ್ ತಾಲೂಕಿನ ಒಂದು ಹಳ್ಳಿಯಲ್ಲದ. ಯಾವ ಪಲ್ಲವ ದೊರೆಯನ್ನು ಮಯೂರವರ್ಮನು ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದ? ಪಲ್ಲವರ ದೊರೆಯಾದ ಶಿವಸ್ಕಂದವರ್ಮನನ್ನ ಸೋಲಿಸಿ ಮಯೂರವರ್ಮನು ಕದಂಬ ವಂಶವನ್ನ ಸ್ಥಾಪಿಸ್ತಾನ. ಕನ್ನಡ ಭಾಷೆಯಲ್ಲಿ ರಚನೆಯಾದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳು ಯಾರ ಕಾಲದಲ್ಲಿ ರೂಢಿಯಲ್ಲಿದ್ದವು? ಕದಂಬರ ಕಾಲದಲ್ಲಿ. ಚಂದ್ರವಳ್ಳಿ ಶಾಸನ ಯಾವ ಕದಂಬ ದೊರೆಯ ಸಾಧನೆಗಳನ್ನು ವಿವರಿಸ್ತದ? ಮಯೂರವರ್ಮನ. ಮಯೂರವರ್ಮನ ಮೂಲ ಸ್ಥಳ ಯಾವುದು? ತಾಳಗುಂದ. ಕದಂಬರ ರಾಜಧಾನಿ ಯಾವುದು? ಬನವಾಸಿ. ಮಯೂರವರ್ಮ ಯಾವ ಕಾರಣಕ್ಕಾಗಿ ಕಂಚಿಗೆ ಹೋಗಿದ್ದ? ನಕೀಲ ಪ್ರವಚನ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ. ರಘುವರ ಶಿವ ಎಂಬ ಬಿರುದು ಯಾರಿಗಿತ್ತು? ರಘುಪತಿ ವರ್ಮನಿಗೆ. ಕದಂಬ ಕುಲ ಪ್ರಚನ್ನ ಜನ ಎಂದು ಬಿರುದು ಯಾರಿಗಿತ್ತು? ಭಗೀರಥ ವರ್ಮನಿಗೆ. ಎರಡನೇ ಕಾಳಿದಾಸನ ಕೃತಿ ಯಾವುದು? ಕಾಂತಾಳೇಶ್ವರ ದೈತ್ಯ. ವೈಜಯಂತಿ ತಿಲಕ ಮತ್ತು ಕರ್ನಾಟಕದ ದೇಶದ ರಾಜ್ಯಪಾಲ ಎಂಬ ಬಿರುದುಗಳು ಯಾರು ಹೊಂದಿದ್ರು? ಶಾಂತಿವರ್ಮ. ಇದನ್ನು ತಿಳಿಸುವ ಶಾಸನ ತಾಳಗುಂದ ಶಾಸನ. ಕದಂಬ ಮನೆತನದ ಕೊನೆಯ ದೊರೆ ಯಾರು? ಭೋಗಿವರ್ಮ. ಕದಂಬರ ರಾಜ್ಯವನ್ನು ವಶಪಡಿಸಿಕೊಂಡವರು ಬಾದಾಮಿ ಚಾಲುಕ್ಯರು. ಸುಕುಮಾರ ಚರಿತ ಎಂಬ ಕೃತಿ ಬರೆದವರು ಶಾಂತಿನಾಥ. ಕರ್ನಾಟಕವನ್ನು ಆಳಿದ ಮೊಟ್ಟಮೊದಲ ಅಚ್ಚ ಕನ್ನಡ ರಾಜಮನೆತನ ಯಾವುದು? ಬನವಾಸಿ ಕದಂಬರು. ಕರ್ನಾಟಕವನ್ನು ಆಳಿದ ಮೊಟ್ಟಮೊದಲ ಸ್ವತಂತ್ರ ರಾಜಮನೆತನ ಯಾವುದು? ಶಾತವಾಹನರು. ಅಶ್ವಮೇಧ ಯಾಗವನ್ನು ಆಚರಿಸಿದ ಮೊಟ್ಟಮೊದಲ ಕನ್ನಡದ ರಾಜ ಮಯೂರವರ್ಮ. ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು? ಮಯೂರವರ್ಮ. ಕುಪಣಚಮಯ ಅಂದ್ರೆ ಚಂದ್ರವಳ್ಳಿ ಶಾಸನದ ಒಂದು ಪದವಾಗ್ಯದ. ಕದಂಬರ ಕೇಂದ್ರಾಡಳಿತದ ಮುಖ್ಯಸ್ಥ ಯಾರು? ರಾಜ. ಕದಂಬರ 4 ಪ್ರಾಂತ್ಯಗಳು ಬನವಾಸಿ, ಹಲಸಿ, ಉಚ್ಚಂಗಿ, ಶ್ರೀಪರ್ವತ. ಮಹಾಮಂಡಲೇಶ್ವರರಂದ್ರ ಸಾಮಂತರು. ಕದಂಬರ ಕಾಲದಲ್ಲಿ ಮಂತ್ರಿಮಂಡಲದ ಸಚಿವರನ್ನು ಏನೆಂದು ಕರೆಯುತ್ತಿದ್ರು? ಅಮಾತ್ಯರೆಂದು ಕರೀತಿದ್ರು. ಕದಂಬರ ಸೈನ್ಯವನ್ನು ಏನೆಂದು ಕರೆಯಲಾಗ್ತಿತ್ತು? ಕೂಟ ಸೈನ್ಯ. ಕದಂಬರ ಧರ್ಮ ಯಾವುದು? ವೈಷ್ಣವ ಅಥವಾ ವೈದಿಕ. ಕದಂಬರ ಮುಖ್ಯ ಕಸಬು ಯಾವುದಾಗಿತ್ತು? ವ್ಯವಸಾಯ. ಕದಂಬರ ಭೂಕಂದಾಯ ಭಾಗ ಎಷ್ಟು? 1/6 ಭಾಗ. ತರ್ಜುಂಕ ಅನ್ನುವುದು ಹೊರೆ ಅಥವಾ ಸರಕುಗಳ ಮೇಲಿನ ತೆರಿಗೆ. ಬಿಲ್ಕೊಡೆ ಎಂಬುದು ವ್ಯಾಪಾರದ ಮೇಲಿನ ತೆರಿಗೆ. ಗದ್ಯಾಣ ಎಂಬುದು ಚಿನ್ನದ ನಾಣ್ಯ ಆಗಿತ್ತು. ಪ್ರಾಂತ್ಯಾನಂತರ ಬರುವ ಕದಂಬರ ಆಡಳಿತ ಘಟಕ ಯಾವುದು? ವಿಷಯ. ಗೋಕರ್ಣದಲ್ಲಿನ ಗಣೇಶನ ವಿಗ್ರಹ ಯಾರ ಕಾಲದ್ದು? ಕದಂಬರ ಕಾಲದ್ದು. ಕದಂಬರ ಮುಖ್ಯ ವ್ಯಾಪಾರ ಕೇಂದ್ರಗಳು ಯಾವುವು? ಬೆಳಗಾವಿ, ಹಲಸಿ, ಬನವಾಸಿ.
ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಸ್ಥಳೀಯ ರಾಜವಂಶ ಯಾವುದು? ಕದಂಬರು. ಕದಂಬರು ದೇವಸ್ಥಾನಗಳನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಿದ್ರು? ಕದಂಬರ ಶೈಲಿಯಲ್ಲಿ. ಪ್ರಣವೇಶ್ವರ ದೇವಾಲಯ ಇರುವುದು ತಾಳಗುಂದದಲ್ಲಿ. ಕದಂಬರ ಆರಾಧ್ಯ ದೈವ ಯಾರು? ಪ್ರಣವೇಶ್ವರ ದೇವ. ಕದಂಬರ ಕುಲದೈವ ಯಾರು? ಮಧುಕೇಶ್ವರ. ದ್ವಿಬಾಹು ಗಣಪತಿ ದೇವಾಲಯ ಇರುವುದು ಗೋಕರ್ಣದಲ್ಲಿ. ಮನ್ಮಥ ದೇವಾಲಯ ಇರುವುದು ಗುಡ್ನಾಪುರದಲ್ಲಿ. ಕಮಲನಾರಾಯಣ ದೇವಾಲಯ ಇರುವುದು ಗೋವಾದಲ್ಲಿ. ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ತಿಳಿಸುವ ಶಾಸನ ತಾಳಗುಂದ ಶಾಸನ. ಕದಂಬರ ಕೇಂದ್ರಾಡಳಿತದಲ್ಲಿ ವಿಷಯದ ಅಥವಾ ಜಿಲ್ಲೆಯ ಮುಖ್ಯಸ್ಥನನ್ನು ಏನಂತ ಕರೀತಾರ? ವಿಷಯಪತಿ. ಕದಂಬರ ಗ್ರಾಮದ ಮುಖ್ಯಸ್ಥ ಯಾರು? ಗ್ರಾಮಿಕ. ಸ್ಪರ್ಧಾರ್ಥಿಗಳ ಈ ವಿಡಿಯೋದಲ್ಲಿ ನಾನು 50 ಕ್ವಶನ್ಗಳನ್ನು ಕವರ್ ಮಾಡೀನಿ. ಅಂದರೆ 50 ಕ್ವಶನ್ಗಳಿದ್ದು, ಆದರೆ ಇವು ಇಲ್ಲಿ ತಿಳ್ಕೋಬಹುದು, ಒಂದು ಕ್ವಶನಲ್ಲಿ 3ರಿಂದ 4 ಕ್ವಶನ್ಗಳು ಆ್ಯಡ್ ಆನ್ ಆಗಿತ್ತು. ಅಂದರೆ 140ಕ್ಕಿಂತ ಹೆಚ್ಚು ಕ್ವಶನ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸ್ಪರ್ಧಾರ್ಥಿಗಳೇ, ನಾನು ಈ ಎಲ್ಲ ಕ್ವಶನ್ಗಳನ್ನು ನಾನ್ ಸ್ಟಾಪ್ ಆಗಿ ತಿಳಿಸಿದ್ದೀನಿ. ಯಾವುದೇ ರೀತಿಯ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಿಲ್ಲ. ಕದಂಬರ ಟಾಪಿಕ್ನಲ್ಲಿ ಎಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದು ಅವೆಲ್ಲ ಕ್ವಶನ್ಗಳನ್ನು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಈ ವಿಡಿಯೋ ಏನಿದೆಯಲ್ಲ, ನೀವು 2ರಿಂದ 3 ಬಾರಿ ಅವಶ್ಯ ನೋಡಿ. ಸೊ ಇವತ್ತಿನ ನಿಮ್ಮ ಹೋಮ್ವರ್ಕ್. ಸೊ ಫಸ್ಟ್ ಕ್ವಶನ್, ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ತಿಳಿಸುವ ಶಾಸನ ಯಾವುದು? ಆಪ್ಷನ್ ಎ ಹಲ್ಮಿಡಿ ಶಾಸನ, ಆಪ್ಷನ್ ಬಿ ಚಂದ್ರವಳ್ಳಿ ಶಾಸನ, ಆಪ್ಷನ್ ಸಿ ಗುಡ್ನಾಪುರ ಶಾಸನ, ಆಪ್ಷನ್ ಡಿ ಹಲಸಿ ಶಾಸನ. ನೆಕ್ಸ್ಟ್ ಕ್ವಶನ್, ಕದಂಬರ ಕಾಲದಲ್ಲಿನ ಪೆರ್ಜುಂಕ ಇದು ಯಾವುದರ ಮೇಲಿನ ತೆರಿಗೆಯಾಗಿತ್ತು? ಆಪ್ಷನ್ ಎ ವ್ಯಾಪಾರದ ಮೇಲಿನ ತೆರಿಗೆ, ಆಪ್ಷನ್ ಬಿ ಹೊರೆ ಅಥವಾ ಸರಕುಗಳ ಮೇಲಿನ ತೆರಿಗೆ, ಆಪ್ಷನ್ ಸಿ ಸಾಗಾಣಿಕೆ ಮೇಲಿನ ತೆರಿಗೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸ್ಪರ್ಧಾರ್ಥಿಗಳೇ, ಈ ಕ್ವಶನ್ಗಳ ಆನ್ಸರ್ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಸ್ಪೆಷಲಿ IAS, KAS, PDO ಮತ್ತು PSI ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಸ್ಪರ್ಧಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಜೈ ಕರ್ನಾಟಕ.